ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೃತ್ಯ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಕ್ಕಳಿಗೋಸ್ಕರ. ಹಾಗೆ ಮಕ್ಕಳ ಹೆಲ್ತ್ ಜೊತೆಗೆ ಮೆಂಟಲ್ ಡೆವಲಪ್ಮೆಂಟ್ ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಹೇಗೆಲ್ಲ ಅದನ್ನು ಇಂಪ್ರೂವ್ ಮಾಡ್ಬೋದು ಅಂಡ್ ಹೇಗೆ ಯಾವುದೆಲ್ಲ ಆ್ಯಕ್ಟಿವಿಟೀಸ್ನ ನಾವು ಕೊಡ್ಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬಾ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡುವಂತಹ ಕೆಲಸ ಆಲ್ಮೋಸ್ಟ್ ಹಾಲು ಕಾಯಿಸೋದೇ ಇರುತ್ತೆ. ಫಸ್ಟ್ ಹಾಲು ಕಾಯಿಸೋಕ್ಕಿಟ್ಟು ಬೇರೆ ತಿಂಡಿ ಅಥವಾ ಅಡುಗೆ ಪ್ರಿಪ್ರೇಷನ್ನ ನಡೆಸ್ತಾ ಇರ್ತೀವಿ. ನಮ್ಮನೆಯಲ್ಲೂ ಕೂಡ ಹಾಗೆ. ನಾನು ಕೂಡ ಫಸ್ಟ್ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ಆನಂತರ ಗಂಜಿನ ಕೂಡ ಜೊತೆಯಲ್ಲೇ ಮಾಡ್ಕೋತೀನಿ. ರಾಗಿ ಗಂಜಿ ನಮ್ಮ ಮನೇಲಿ ಪ್ರತಿದಿನ ಇರುತ್ತೆ. ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿ ಇಟ್ಟಿರ್ತೀನಿ. ಅದನ್ನು ನಾನು ಕನ್ಸ್ಯೂಮ್ ಮಾಡ್ತೀನಿ. ಪ್ರತಿದಿನ ಮಾಡ್ತಿದ್ರೆ ವಾರಕ್ಕೆ 3 ಸಲ ಅಥವಾ 4 ಸಲ ಮಾಡ್ಕೊಂಡು ಕುಡಿತೀನಿ. ಸೊ ನೀರು ಬಿಸಿಯಾಗಿದೆ, ಈಗ ಗಂಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡಿಟಾಕ್ಸ್ ಡ್ರಿಂಕಿಗೆ ನಾನು ಸಿಂಪಲಾಗಿ ಪುದೀನ, ತುಳಸಿ ಹಾಗೆ ಸ್ವಲ್ಪ ಕಲ್ಸಕ್ಕರೆನ ಯೂಸ್ ಮಾಡಿದೆ. ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಕೂಡ ಹಾಕಿದ್ದೆ. ನಮ್ಮನೇಲಿ ರಾಗಿ ಪ್ರತಿದಿನ ಕನ್ಸ್ಯೂಮ್ ಮಾಡ್ತೀವಿ. ಒಂದು ಬೆಳಗಿನ ಗಂಜಿ ರೂಪದಲ್ಲಿ, ಮತ್ತೊಂದು ರಾತ್ರಿ ಮುದ್ದೆ ಇದ್ದೇ ಇರುತ್ತೆ. ಆದರೆ ನನ್ನ ಮಗ ಎರಡನ್ನೂ ಕೂಡ ತಿನ್ನಲ್ಲ. ಮುದ್ದೆ ತುಂಬ ಅಪರೂಪ ಯಾವತ್ತಾದರೂ ತಿನ್ನೋದು ಅವನು. ಆ್ಯಂಡ್ ಗಂಜಿ ಅವನಿಗೆ ಇಷ್ಟನೇ ಆಗಲ್ಲ, ಕುಡಿಯಲ್ಲ. ಸೊ ಹಾಗಾಗಿ ಅವನಿಗೇನಾದರೂ ರಾಗಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡಿದಂತಹ ರೆಸಿಪಿ ಇದು. ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿರುತ್ತೆ. ಅವನೊಬ್ಬನಿಗೆ ಅಲ್ಲ, ಮನೇಲಿ ಎಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು. ನೀವು ಬ್ರೇಕ್ಫಾಸ್ಟ್ಗೆ ಆರಾಮ್ಸೆ ಮಾಡ್ಬೋದು ಆ್ಯಂಡ್ ಈಸಿಯಾಗೂ ಮಾಡ್ಬೋದು. ಫಸ್ಟ್ ಒಂದು ಬೌಲಲ್ಲಿ ಸ್ವಲ್ಪ ಚಿರೋಟಿ ರವೆನ ನೆನೆಸಿಡಿ. ನೀರು ಅಥವಾ ಮೊಸರು ಎರಡನ್ನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರವೆ ನೆನ್ಸಕ್ಕೆ ಇಟ್ಬಿಟ್ಟು ನಾನು ಬೇರೆ ಕೆಲಸಗಳನ್ನು ಮಾಡ್ಕೋತಾ ಇರ್ತೀನಿ. ಸಾಂಬಾರು ಮಾಡೋದಿರ್ಬೋದು, ತಿಂಡಿ ಮಾಡೋದಿರ್ಬೋದು, ಮನೆಯವ್ರಿಗೆ ಎಲ್ಲರೂ ನಡೀತಾ ಇರುತ್ತೆ. ಸೊ ನೀವು ಕೂಡ ಹೀಗೆ ರವೆ ನೆನೆಸಿಟ್ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ಆ್ಯಂಡ್ ನಾವು ಹೀಗೆ ಮಕ್ಕಳ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡಿ ಅಡುಗೆ ಮಾಡ್ತಾ ಇರ್ತೀವಿ, ಅದೇ ಥರ ಮಕ್ಕಳ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಥಿಂಕ್ ಮಾಡಬೇಕಾಗತ್ತೆ. ಯಾರೆಲ್ಲ ತಾಯಂದಿರೋ ಈ ಥರ ಮಗುವಿನ ಕಾಗ್ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಆ್ಯಕ್ಟಿವಿಟಿನ ಕೂಡ ನಾನು ತೋರಿಸಿದ್ದೀನಿ, ಹೇಗೆ ಈಸಿಯಾಗಿ ಮನೆಯೆಲ್ಲ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು ಅಂತ. ಸೊ ಫಸ್ಟ್ ಇಲ್ಲಿ ಚಪಾತಿ ಎಲ್ಲ ಮಾಡ್ಕೋತಾ ಇದ್ದೀನಿ. ನೀವು ಪ್ರೀವಿಯಸ್ ಡೇನೇ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಏನು ಟಿಫನ್, ಏನು ಸಾಂಬಾರು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಆರಾಮ್ಸೆ ಸ್ವಲ್ಪ ಸ್ಟ್ರೆಸ್ ಫ್ರೀಯಾಗಿ ಅಡುಗೆ ತಿಂಡಿನ ಮುಗಿಸ್ಕೋಬೋದು. ಪ್ಲ್ಯಾನ್ ಇಲ್ಲ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡೋಷ್ಟರಲ್ಲೇ ಅರ್ಧ ಟೈಮ್ ಕಳೆದೋಗಿರುತ್ತೆ. ಸೊ ನಾವು ಕೂಡ ಹಿಂದಿನ ದಿನವೇ ಏನು ಬ್ರೇಕ್ಫಾಸ್ಟ್ ಆ್ಯಂಡ್ ಏನು ಸಾಂಬಾರು ಅನ್ನೋದನ್ನು ಯೋಚನೆ ಮಾಡಿರ್ತೀವಿ ಅಥವಾ ಡಿಸ್ಕಸ್ ಮಾಡಿರ್ತೀವಿ. ಸೊ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಸೊ ದಟ್ ಟೈಮ್ ಸೇವ್ ಮಾಡ್ಬೋದು ಆ್ಯಂಡ್ ಬೆಳಗ್ಗೆ ಹೊತ್ತು ಟೆನ್ಷನ್ ಫ್ರೀಯಾಗಿ ಕೆಲಸ ಮಾಡ್ಬೋದು. ಅಫ್ಕೋರ್ಸ್ ಬೆಳಗ್ಗೆ ನಮಗೆ 2 ಸೆಕೆಂಡ್ ಅಥವಾ 2 ನಿಮಿಷನೂ ತುಂಬ ಇಂಪಾರ್ಟೆಂಟ್ ಅನ್ನೋಷ್ಟು ಕೆಲಸ ಇರುತ್ತೆ. ಬಟ್ ಸ್ಟಿಲ್ ಅದರಲ್ಲೂ ಟೆನ್ಷನ್ ಫ್ರೀಯಾಗಿ ಮಾಡಬೇಕು ಅನ್ನೋದಾದರೆ ಈ ಥರ ಫಸ್ಟ್ ಹಿಂದಿನ ದಿನಾನೇ ನಾಳೆ ಏನು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡಿರಿ. ಸೊ ಬನ್ನಿ ಈಗ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಪಡ್ಡು ಮಾಡೋಕ್ಕೆ ಮುಂಚೆ ಯಾರ ಮನೇಲಾದರೂ ಪಡ್ಡು ಹಂಚ್ ಇಲ್ಲ ಅಥವಾ ನಮ್ಮ ಮಕ್ಕಳು ಪಡ್ಡುನ ಇಷ್ಟಪಡಲ್ಲ ಅನ್ನೋದಾದರೆ ನೀವು ಇದನ್ನು ದೋಸೆ ಥರ ಆದರೂ ಹಾಕ್ಕೊಡ್ಬೋದು ಅಥವಾ ಗಟ್ಟಿಯಾಗಿ ಮಿತ್ಕೊಂಡು ರೊಟ್ಟಿ ಥರ ಕೂಡ ಹಾಕ್ಕೊಡ್ಬೋದು. ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಯಾವುದೇ ರೆಸಿಪಿ ಆದರೂ ಫಸ್ಟ್ ಟೈಮ್ ಮಾಡಿದಾಗ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆ್ಯಂಡ್ ಮಾಡಿದ ತಕ್ಷಣ ಅವರು 3-4 ತಿಂದ್ಬಿಡ್ಬೇಕು ಅಂದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಹೋಗ್ತಾ ಹೋಗ್ತಾ ಮಕ್ಕಳಿಗೆ ಫುಡ್ ಅಡ್ಜಸ್ಟ್ ಆಗುತ್ತೆ. ಸೊ ನೀವು ಮಲ್ಟಿಪಲ್ ಟೈಮ್ಸ್ ಟ್ರೈ ಮಾಡಿ. ಸೊ ಈಗ ನೆನೆಸಿಟ್ಟಿರುವಂತಹ ರವೆಗೆ ಸ್ವಲ್ಪ ರಾಗಿ ಹಿಟ್ಟು, ಕಟ್ ಮಾಡಿರುವಂತಹ ಆನಿಯನ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಗೆ ಮೂಲಂಗಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಅದಕ್ಕೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಬಿಕಾಸ್ ನನ್ನ ಮಗನಿಗೆ ಮೊಸರು ಕೂಡ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಮೊಸರು ಸ್ಕಿಪ್ ಮಾಡಬೇಕು ಅನ್ನೋದಾದರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ನ ಪಡ್ಡು ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೊಳ್ಳಿ. ಇದನ್ನು ಒಂದು 10 ರಿಂದ 15 ನಿಮಿಷ ಮ್ಯಾಲಿನೇಟ್ ಆಗಕ್ಕೆ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲ ಒಂದೇ ಥರ ದೋಸೆ ಬ್ಯಾಟ್ರಲ್ಲೇ ಪಡ್ಡು ಮಾಡ್ಕೊಡ್ತಾ ಇದ್ರೆ ಮಕ್ಕಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ನಾರ್ಮಲ್ ಫುಡ್ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಸೊ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ತಿನ್ನೋದ್ರಲ್ಲೇ ಆಗಲಿ, ಓದೋದ್ರಲ್ಲೇ ಆಗಲಿ ವೆರೈಟೀಸ್ ಇದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ಬೇಗನೆ ಇಷ್ಟ ಆಗುತ್ತೆ. ಸೊ ಫುಡ್ಡಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದ್ದಾಗ ಇವತ್ತು ಈ ಥರ ಪಡ್ಡುನಾ, ಓಕೆ ನಾಳೆ ಇನ್ನೊಂದು ಥರ ತಿಂಡಿ. ಮಕ್ಕಳಿಗೆ ಆ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಫುಡ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಆ್ಯಂಡ್ ಡೆಫಿನೆಟ್ಲಿ ತಿಂತಾರೆ. ಈಗ ಬಿಸಿಯಾಗಿರೋ ಪಡ್ಡು ಹಂಚಿಗೆ ಸ್ವಲ್ಪ ಎಣ್ಣೆ, ಬೇಕಿದ್ರೆ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ಅಥವಾ ಎನಿ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಕಡೆ ಪಡ್ಡುನ ಹಾಕಿ ಬೇಯಿಸ್ಕೊಂಡ್ರೆ
ಸಿಂಪಲ್ ನ್ಯೂಟ್ರಿಷಿಯಸ್ ಅಂಡ್ ಟೇಸ್ಟಿ ರೆಸಿಪಿ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ ಮನೆಯವ್ರಿಗೆಲ್ಲ ಕೊಡಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ತುಂಬಾ ಜನ ನನ್ನ ಕೇಳ್ತಿರ್ತಾರೆ, ನೀವು ಯೂಟ್ಯೂಬ್ಗೋಸ್ಕರನೇ ಬೇರೆ ಅಡ್ಗೆ ಮಾಡ್ತೀರಾ ಇಲ್ಲ ನಾರ್ಮಲ್ ಆಗಿ ಮಾಡೋದನ್ನ ತೋರಿಸ್ತೀಯಾ ಅಂತ. ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಿರ್ತಾರೆ. ಡೆಫಿನೆಟ್ಲಿ ನಾನು ಮನೇಲಿ ಮಗುಗೆ ಏನ್ ಮಾಡ್ತೀನಿ ಅಥವಾ ಮನೆಯವ್ರಿಗೆ ಏನ್ ಮಾಡ್ತೀನಿ ಅದನ್ನೇ ರೆಕಾರ್ಡ್ ಮಾಡಿ ಹಾಕ್ತೀನಿ ಅಷ್ಟೇ. ಯೂಟ್ಯೂಬ್ಗೆ ಅಂತ ಸಪರೇಟ್ ಆಗಿ ನಾನು ಟೈಮ್ ಕೊಟ್ಟು ಅಡ್ಗೆ ಏನು ಮಾಡಲ್ಲ. ನಾನು ಹೇಳಿದ್ನಲ್ಲ, ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ರೆ ನಾವು ಟೈಮ್ ಮಾಡ್ಕೊಂಡು ಈ ತರ ಕೆಲಸಗಳನ್ನ ಮಾಡಬಹುದು. ಐ ನೋ ಬೆಳಗ್ಗೆ ಅಡ್ಗೆ ತಿಂಡಿ ಮತ್ತೆ ನನ್ನ ಮಗಂಗೆ ಸಪರೇಟ್ ಈ ತರ ಮಾಡುವಷ್ಟರಲ್ಲಿ ತುಂಬಾನೇ ಗಡಿಬಿಡಿ ಇರುತ್ತೆ. ಬಟ್ ಟೆನ್ಷನ್ ಫ್ರೀ ಆಗಿ ಮಾಡೋದಕ್ಕೆ ಸ್ವಲ್ಪ ಪ್ಲಾನ್ ಇರಬೇಕು ಅಷ್ಟೇ. ಸೊ ಎರಡೂ ಕಡೆ ಪಡ್ಡು ಬೆಂದಿದೆ, ನೀವು ನೋಡ್ಬೋದು. ಮೇಲೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂಡ್ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಟ್ರೈ ಮಾಡಿ ನೀವು ಕೂಡ ಹೇಗಿದೆ ಅಂತ ನನಗೆ ತಿಳಿಸಿ. ಇದೆಲ್ಲ ಮುಗಿಸಿ ನನ್ನ ಮಗನ ಡ್ರಾಪ್ ಮಾಡಿ ಹಾಗೆ ನನ್ನ ಸ್ಕೂಲ್ ಕೆಲಸಗಳೆಲ್ಲ ಮುಗಿಸಿ ಈವ್ನಿಂಗ್ ಮನೆಗೆ ಬಂದ್ಮೇಲೆ ನನ್ನ ಮಗನಿಗೆ ಏನು ಆಕ್ಟಿವಿಟಿನ ಪ್ಲಾನ್ ಮಾಡ್ಬೋದು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ನಾನು ಹೊರಗಡೆಯಿಂದ ಬಿಸಿ ಬುಕ್ ಅಥವಾ ಆಕ್ಟಿವಿಟೀಸ್ ಬುಕ್ ಅಂತ ಒಂದು 2 ಸಲ ಪರ್ಚೇಸ್ ಮಾಡಿದ್ದೀನೇನೋ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾನು ಈ ತರ ಮನೆಯಲ್ಲೇ ಪ್ಲಾನ್ ಮಾಡಿ ಅವನಿಗೆ ಪ್ರಿಂಟ್ಔಟ್ಸ್ ತಗೊಂಡು ಪ್ಲಾನ್ ಮಾಡಿ ಕೊಡೋದಾಗಿರ್ಬೋದು ಅಥವಾ ನಾನೇ ಯಾವುದಾದ್ರೂ ಆಕ್ಟಿವಿಟಿ ಪ್ಲಾನ್ ಮಾಡೋದಿರ್ಬೋದು, ಈ ತರ ಮಾಡ್ಕೊಡ್ತೀನಿ. ಡಿಫ್ರೆಂಟ್ ಆಗಿರೋದ್ರಿಂದ ಅವನಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅಂಡ್ ಖುಷಿಯಿಂದ ಮಾಡ್ತೇನೆ. ಅವ್ನ್ ಖುಷಿ ನೋಡಿದಾಗ ಅನ್ಸುತ್ತೆ ಸೊ ಇದೆಲ್ಲ ಮಾಡಿದ್ದು ಒಂಥರ ಸಾರ್ಥಕ ಆಯ್ತು ಅನ್ನೋ ತರ. ಸೊ ನೀವು ಕೂಡ ಇದನ್ನೆಲ್ಲ ಟ್ರೈ ಮಾಡಿ. ನಿಮ್ಮ ಮಗು ಏನೋ ಕಲಿತಿದೆ ಅಂಡ್ ಖುಷಿಯಿಂದ ಅದನ್ನ ಆಕ್ಟಿವಿಟಿನ ಮಾಡ್ತಿದೆ ಅಂದಾಗ ನಿಮ್ಗೂ ಕೂಡ ಅಷ್ಟೇ ಸಮಾಧಾನ ಅಂಡ್ ಖುಷಿ ಸಿಗತ್ತೆ. ನಾನಿಲ್ಲಿ ಅವನಿಗೆ ರೈಟಿಂಗ್ ಪ್ರಾಕ್ಟೀಸ್ ಆಗ್ಲಿ ಅಂತ ಈ ತರ ವೇವ್ಸ್ ಅಥವಾ ಅಪ್ ಅಂಡ್ ಡೌನ್ ಇರುವಂತದ್ದು, ಲೈನ್ಸ್ ಇರುವಂತದ್ದು ಮ್ಯಾಚ್ ಮಾಡೋದಕ್ಕೆ ಯಾವ್ದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಆ ತರ ಪ್ರಿಂಟ್ಔಟ್ ನ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದೆರಡು ಹಾಕಿದ್ದೀನಿ ನೋಡಿ. ಗೂಗಲ್ ಅಲ್ಲಿ ನಿಮ್ಗೆ ಆರಾಮ್ಸೆ ಸಿಗುತ್ತೆ, ಅದನ್ನ ಪ್ರಿಂಟ್ಔಟ್ ತಗೋಬಹುದು ನೀವು. ಫ್ರಂಟ್ ಅಂಡ್ ಬ್ಯಾಕ್ ಕೂಡ ಪ್ರಿಂಟ್ಔಟ್ ತಗೋಬಹುದು. ನಾನಿಲ್ಲಿ ಸಿಂಗಲ್ ಪೇಜ್ ಅಲ್ಲಿ ಪ್ರಿಂಟ್ಔಟ್ ತಗೊಂಡ್ಬಿಟ್ಟಿದೆ. ಹಾಗಾಗಿ ಹಿಂದೆ ಕೂಡ ನಾನು ಪೇಜ್ ವೇಸ್ಟ್ ಆಗತ್ತಲ್ಲ ಅಂತ ನಾನೇ ಕೆಲವೊಂದನ್ನ ಈ ತರ ಡ್ರಾ ಮಾಡಿ ಅವನಿಗೆ ಆಕ್ಟಿವಿಟಿ ಶೀಟ್ ತರ ಮಾಡಿದೀನಿ. ಸೊ ದಟ್ ಅವನು ಮ್ಯಾಚ್ ಮಾಡ್ತಾನೆ. ಈ ಪ್ರಿಂಟ್ಔಟ್ ತಗೊಂಡಿರುವಂತಹ ಶೀಟ್ ಅನ್ನ ನೀವು ಡೈರೆಕ್ಟ್ ಆಗಿ ಮಗುಗೆ ಕೊಡ್ಬೋದು. ಆದ್ರೆ ಏನಾಗುತ್ತೆ, 3 ವರ್ಷದ ಒಳಗಿನ ಮಕ್ಕಳು ಜನರಲಿ ಇದನ್ನ ಹರಿದಾಕೋ ಚಾನ್ಸಸ್ ಇರುತ್ತೆ. 3 ವರ್ಷದಿಂದ 4 ವರ್ಷದ ಒಳಗಡೆ ಇದನ್ನ ಮಕ್ಕಳು ಹೇಗೇಗೋ ಹಿಡ್ಕೋತಾರೆ, ಹರಿದಾಕ್ತಾರೆ ಅಥವಾ ಒಂದ್ಸತಿ ಅವರು ಬರದ್ಮೇಲೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ನ ಕಳ್ಕೊಂಡ್ ಬಿಡ್ತಾರೆ. ಅಥವಾ ಏನೇ ಅಳಿಸಿ ಕೊಡ್ತೀನಿ ಅಂದ್ರೂ 1 3 to 4 ಟೈಮ್ಸ್ ಯೂಸ್ ಮಾಡ್ಬೋದು, ಅದ್ರ ಮೇಲೆ ಆಗಲ್ಲ. ಹಾಗಾಗಿ ನಾನು ಇದನ್ನ ಒಂದು ಡಾಕ್ಯುಮೆಂಟ್ಸ್ ಲೀವ್ ಫೋಲ್ಡರ್ಗೆ ಹಾಕ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಹಾಕೋದಕ್ಕೆ ಅಂತ ಈ ತರ ಲೀವ್ಸ್ ನ ಕೊಡ್ತಾರೆ. ಅದು ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಅರೌಂಡ್ 50 ಶೀಟ್ಸ್ ಏನೋ ಸಿಗುತ್ತೆ. ಎರಡೂ ಕಡೆ ಒಂದೊಂದು ಆಕ್ಟಿವಿಟಿ ಅಂದ್ರೂ ನಿಮ್ಗೆ 100 ಆಕ್ಟಿವಿಟೀಸ್ ಮಾಡಿಸ್ಬೋದು. ಸೊ ಈ ಶೀಟ್ ಕೂಡ ತುಂಬಾ ಕಾಸ್ಟ್ಲಿ ಏನಿಲ್ಲ, 180 ಆರ್ ಸಮಥಿಂಗ್ ಇರುತ್ತೆ. ಅದನ್ನು ಕೂಡ ನಾನಿಲ್ಲಿ ಡಿಸ್ಪ್ಲೇ ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇದ್ರಲ್ಲಿ ಹಾಕೋದ್ರಿಂದ ನೀವು ಯಾವ್ದಾದ್ರು ಸ್ಕೆಚ್ ಪೆನ್ ಕೊಟ್ರೆ ಈಸಿಯಾಗಿ ಅದ್ರ ಮೇಲೆ ಬರೀಬಹುದು, ಹಾಗೆ ರಬ್ ಮಾಡ್ಬೋದು. ಪೇಪರ್ ಕೂಡ ಬೇಗ ಹಾಳಾಗಲ್ಲ. ಹಾಗಾಗಿ ನಾನು ಈ ಪ್ಲಾನ್ ಅನ್ನ ಮಾಡಿದೆ. ಹಾಗೆ ನಾನಿಲ್ಲಿ ಸೇಮ್ ಇಮೇಜಸ್ ಇರುವಂತಹ ಕಲರ್ ಫೋಟೋ ಹಾಗೆ ಬ್ಲಾಕ್ ಅಂಡ್ ವೈಟ್ ಎರಡನ್ನೂ ಪ್ರಿಂಟ್ಔಟ್ ತಗೊಂಡಿದ್ದೆ. ಇದನ್ನ ಕೂಡ ಅವನಿಗೆ ಆಕ್ಟಿವಿಟಿ ಮಾಡ್ಸೋಣ ಅಂತಾನೆ ತಗೊಂಡಿದ್ದೆ. ಬಟ್ ಅಷ್ಟರಲ್ಲಿ ಅವನು ಎದ್ಬಿಟ್ಟ ಅಂತ ನಾನು ಇದನ್ನ ಸ್ಟಾಪ್ ಮಾಡಿದೆ. ನಾನು ಈ ತರ ಮಾಡೋದನ್ನ ನೋಡಿದ್ರೆ ಅವನು ಕೂಡ ಕಟ್ ಮಾಡಕ್ ಹೋಗ್ತಾನೆ. ಅವನು ಕೂಡ ಅದನ್ನ ನಾನು ಏನೇ ಸ್ಟಿಕ್ ಮಾಡಿದ್ರು ಕಿತ್ತು ನೋಡಕ್ ಹೋಗ್ತಾನೆ. ಹಾಗಾಗಿ ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಈ ಆಕ್ಟಿವಿಟಿ ಶೀಟ್ ನ ನಾನು ನಿಮ್ಮ ರೆಫರೆನ್ಸ್ಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ ಕಡೆ ರೈಟಿಂಗ್ ಇದೆ, ಇನ್ನೊಂದ್ ಕಡೆ ನಾನು ಬ್ಯಾಕ್ ಅಂಡ್ ಫ್ರಂಟ್ ಪ್ರಿಂಟ್ಔಟ್ ತಗೋಬೋದಿತ್ತು, ಬಟ್ ನಂಗೆ ಅದು ಫ್ಲಾಶ್ ಆಗ್ಲಿಲ್ಲ. ಹಾಗಾಗಿ ಹಿಂದೆ ನಾನೇ ಡ್ರಾ ಮಾಡಿ ಕಲರ್ ಮಾಡಿದ್ದೀನಿ. ಸೊ ದಟ್ ಮಗುಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅಂಡ್ ಅವನು ಯಾವ್ದು ಏನೇನು ಅಂತ ಮ್ಯಾಚ್ ಮಾಡ್ತಾನೆ. ಅಂಡ್ ಅದ್ರ ಜೊತೆಗೆ ನೀವು ಮಗುಗೆ ಗೈಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಫ್ಲವರ್ ಮ್ಯಾಚ್ ಮಾಡಿಸ್ತಾ ಇದ್ದೀರಾ ಅಂದ್ರೆ ಆರೆಂಜ್ ಫ್ಲವರ್ ಮ್ಯಾಚ್ ಮಾಡು, ಗ್ರೀನ್ ಫ್ಲವರ್ ಮ್ಯಾಚ್ ಮಾಡು, ಪರ್ಪಲ್ ಗ್ರೇಪ್ಸ್ ಅಥವಾ ವಾಟರ್ ಮೆಲನ್ ನ ವೇವ್ಸ್ ಬರೀಕಂದ ಅಂತ ಹೇಳಿದ್ರೆ ಮಗುಗೆ ಅದು ವಾಟರ್ ಮೆಲನ್, ಆಪಲ್ ಈ ವರ್ಡ್ಸ್ ಗಳು ತುಂಬಾ ಫೆಮಿಲಿಯರ್ ಆಗತ್ತೆ. ಹಾಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಮಗುಗೆ ಗೊತ್ತಾಗತ್ತೆ. ಇದೇ ತರ ಎಷ್ಟೋ ಆಕ್ಟಿವಿಟೀಸ್ ನಾನು ನನ್ನ ಮಗನ ಕೈಲಿ ಮಾಡಿಸ್ತಾ ಇರ್ತೀನಿ. ಅವನು ಕೂಡ ಇಂಟ್ರೆಸ್ಟ್ ತೋರಿಸಿ ಮಾಡ್ತಾನೆ. ಇದರಿಂದ ಮಗುವಿನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಜನರಲಿ 5 ನಿಮಿಷಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಆಗದೇ ಇಲ್ಲ. ತುಂಬಾ ಬೇಗನೆ ಡಿಸ್ಟ್ರಾಕ್ಟ್ ಆಗ್ತಾರೆ. ಒಂದ್ಸಲ ಅದು ಮುಗಿಸಿದ್ಮೇಲೆ ಮುಗೀತು, ತಕ್ಷಣ ಅವ್ರಿಗೆ ಬೇರೆ ಏನೋ ಬೇಕು, ಬೇರೆ ಏನೋ ಆಟ ಆಡ್ಬೇಕು, ಬೇರೆ ಏನೋ ನೋಡ್ಬೇಕು ಅನ್ನೋ ತರ ಮೈಂಡ್ ಸೆಟ್ಟೇ ಇರುತ್ತೆ. ಸೊ ಈ ತರ ಇರೋದ್ರಿಂದ ಪ್ರತಿಯೊಂದು ಬೇರೆ ಬೇರೆ ಆಕ್ಟಿವಿಟೀಸ್ ಇರೋದ್ರಿಂದ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನ ಕೊಟ್ಟು ಟ್ರೈ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ. ಕಾನ್ಸಂಟ್ರೇಷನ್ ಒಂದೇ ಅಂತ ಅಲ್ಲ, ನೀವು ನೋಡ್ತಾ ಇರ್ಬೋದು ಪೆನ್ಸಿಲ್ ಅಥವಾ ಪೆನ್ ಇಟ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಡೇ ಬೈ ಡೇ ಅವರೇ ನೀಟಾಗಿ ಇಟ್ಕೊಂಡು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋತಾರೆ. ಹಾಗೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಇರೋದ್ರಿಂದ
ಬೇಗ ಅವರು ಬೇರೆ ಆಟ ಆಡಕ್ಕೆ ಹೋಗ್ಬೇಕು ಅನ್ನೋದನ್ನ ಡಿಸ್ಟ್ರಾಕ್ಟ್ ಆಗಲ್ಲ. ತುಂಬಾ ಹೊತ್ತು ಅವರು ಕಾನ್ಸಂಟ್ರೇಟ್ ಮಾಡಿ ಕೂತ್ಕೋತಾರೆ. ನೀವು ನೋಡ್ತಾ ಇರ್ಬೋದು ಅವನೇ ಸ್ವಲ್ಪ ಕೆಲವೊಮ್ಮೆ ಅವನೇ ಈಗ ಒಬ್ಬನೇ ಕೂತ್ಕೊಂಡು ಬಿ ಇಲ್ಲಿದೆ, 1 ಇಲ್ಲಿದೆ, ಮ್ಯಾಂಗೋ ಇಲ್ಲಿದೆ, ಟ್ರಯಾಂಗಲ್ ಇಲ್ಲಿದೆ, ಈ ತರ ಮ್ಯಾಚ್ ಅವನೊಬ್ನೇ ಮಾತಾಡ್ಕೊಂಡು ಮ್ಯಾಚ್ ಮಾಡ್ತಾ ಇರ್ತಾನೆ. ಸೊ ಖುಷಿ ಆಗತ್ತೆ ಆ ತರ ಮಕ್ಳು ಮಾಡೋವಾಗ ನೋಡಿದ್ರೆ. ಇದ್ರ ಜೊತೆ ಮಗು ಮಾತಾಡೋದನ್ನ ಬೇಗ ಕಲಿಬೇಕು ಅನ್ನೋದಾದ್ರೆ ನೀವು ಜೊತೆಲಿ ಕೂತಾಗ ಇದು ಮ್ಯಾಂಗೋ, ಇದು ಬಿ, ಇದು ಟ್ರೀ, ಇದು ಪ್ಲಸ್, ಇದು ಟ್ರಯಾಂಗಲ್, ಫ್ಯಾನ್, ನೀವು ಯಾವ ಇಮೇಜ್ ಬೇಕಿದ್ರೂ ಡ್ರಾ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಗತ್ತೆ ಅದು. ಅದನ್ನ ಹೇಳ್ಕೊಡ್ತಾ ಇದ್ರೆ ಮಗು ಅದನ್ನ ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡುತ್ತೆ. ನಾನೀಗ ಪಿಕ್ಚರ್ಸ್ ತೋರ್ಸಿದ್ರೆ ಅವನೇ ಬಟರ್ಫ್ಲೈ, ಪೆನ್ಸಿಲ್, ಹಾರ್ಟ್, ಕಾರ್ ಇದೆಲ್ಲ ಅವನೇ ಹೇಳ್ತಾನೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನನ್ನ ಚಾನೆಲ್ನ ಫಾಲೋ ಮಾಡಿ, ಹಾಗೆ ಈ ತರ ಆಕ್ಟಿವಿಟೀಸ್ನ ನಿಮ್ಮ ಮಕ್ಕಳ ಕೈಲೂ ಮಾಡಿಸಿ. ಥ್ಯಾಂಕ್ ಯು.